ಕೇಸಸ್ ಇದೆ, ಅವ್ರ ಮೇಲೆ ಮುಂದೆ ನಾವು ಕ್ರಮ ತಗೊಳ್ತೇವೆ. ನೀವು ಓಕೆ ಕೊಡೋದು ಆರಾಮಾಗಿದೆ, ಇನ್ನೂ ಪ್ರಾಬ್ಲಮ್. ಅದು ಯಾರು ಏನು ಇದ್ದಾರೆ ಗಲಾಟೆ ಮಾಡ್ತಾರೆ, ಏನು ಕಿರಿಕಿರಿ ಮಾಡಿದ್ರೆ ಜನರಿಗೆ ಬೈತಾರೆ, ಭಯ ಕೊಡ್ತಾರೆ, ಅವ್ರಿಗೆ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಏನು ಕ್ರಮ ತಗೊಳ್ತೀವಿ ನಿಮಗೆ ಗೊತ್ತಿಲ್ಲ, ಅದನ್ನು ಆಮೇಲೆ ಗೊತ್ತಾಗುತ್ತೆ. ಓಕೆ, ನೀವು ಸರಿಯಾಗೈತಿ. ಇವತ್ತು ಕ್ಲೋಸ್ ಕೂಡ ಮಾಡ್ತೀವಿ, ಭಾಳ ಸುಮಾರು ಜನ ನಾವು ಕ್ಲೋಸ್ ಮಾಡ್ತೀವಿ. ನೀವು ಸರಿಯಾಗಿ ಇರಬೇಕು, ನಾವು ಕ್ಲೋಸರ್ ಕೂಡ ಮಾಡ್ತೀವಿ. ಯಾರು ಬಂದಿಲ್ಲ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಯಾರು ಅವ್ರಿಗೆ ಕೂಡ ನೋಡ್ತೀವಿ. ಇದರಲ್ಲಿದ್ದಾರೆ ಸರ್, ಆ್ಯಕ್ಟಿವ್ ಇದ್ದಾರೆ. ಹಾಂ, ಅದೇ ಏನು ಕಣ್ಣು ಮುಚ್ತೀರಾ? ಅವ್ನು ಲಾಸ್ಟಲ್ಲಿ ಅವನು ಇಲಾಖೆದಾನ ಇವನು ಯಾರು? ಇವನು ಅಭಿಷೇಕ್ ಯಾರು? ಬೋತ್ ಇಲ್ಲ. ರಾಹುಲ್ ಯಾರು? ಜೈಲಲ್ಲಿ ಇದ್ದಾನೆ. ಅಭಿಷೇಕ್ ಕುಮಾರ್ ಸರ್, ಬಂದಿಲ್ಲ. ಇನ್ನೊಬ್ಬ ಅವನು ಬಂದಿಲ್ವಾ? ಇದು ಸೂರ್ಯಪ್ರಕಾಶ್ ಬಂದಿದ್ದಾನೆ. ಎಲ್ಲಿದ್ದಾನೆ? ಸಮಸ್ಯೆ ಇದೆಯಾ ಏನಾದರೂ? ಯಾಕೆ ನೀವು ಜಗಳ ಮಾಡ್ತೀರಾ? ಜೈಲಿಂದ ಹೊರಗಡೆ ನೆಕ್ಸ್ಟ್ ಸುಧಾರಣೆ ಆಗಲ್ಲ, ಗುಂಡಾಕಿ ಹಾಕಿ ಹೊರಗಡೆ ಕಳಿಸ್ತೀವಿ. ಮತ್ತೆ ಸುಧಾರಣೆ ಆಗಿ ನೆಕ್ಸ್ಟ್ ಕ್ರಮ ತಗೊಳ್ತೀವಿ. ನಿಮ್ಗೆ ಗೊತ್ತಿದೆ. ಯಾರು ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ಹಾಕ್ತಾರೇನ ಅವರಿಂದ ಮತ್ತೆ ಸೋಷಿಯಲ್ ಮೀಡಿಯಾದ ವಿಡಿಯೋ ಹಾಕಿಸ್ಬೇಕು. ನಾವು ಕ್ಷಮಿಸಿದವ್ರು ಈ ಥರ ಕಿರಿಕಿರಿ ನಾವು ಮಾಡಬಾರ್ದು. ಈ ಥರ ಇವರು ಸೋಷಿಯಲ್ ಮೀಡಿಯಲ್ಲಿ ನೀನು ಯಾರು ಸ್ಟಂಟ್ ಹಾಕಿ ಸ್ಟಂಟ್ ಮಾಡಿ ಇದು ಮಾಡಿದ್ರೇನ ಮತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಕರ್ಕೊಂಬರ್ರಿ, ಕೋಲಾರ ಜೈಲಿಗೆ ಹೋಗಿ ರಿಸೀವ್ ಮಾಡ್ತಾನೆ. ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಜಮೀನು ಗಲಾಟೆ ಕಾನೂನು ಪ್ರಕಾರ ಬಗೆಹರಿಸಿರಪ್ಪ. ಜಮೀನು ಗಲಾಟೆ ನೀವು ಗಲಾಟೆ ಯಾಕೆ ಮಾಡ್ತೀರಾ? ನಿಮಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಹೇಳಿ, ನಾವು ಪೊಲೀಸನ್ನ ನಿಮಗೆ ರಕ್ಷಣೆ ಕೊಡ್ತೀವಿ. ಇದನ್ನು ತಂದು ಜಗಳ ಯಾಕೆ ಮಾಡ್ತೀರಾ? ನೆಕ್ಸ್ಟ್ ಯಾವುದು ಕಂಪ್ಲೇಂಟ್ ಬಂದರೆ ನಿಮಗೆ ಗಡಿಪಾಡು ಮಾಡ್ತೀವಿ. ನನ್ನ ಜೊತೆ ರೆಡಿ ಇದೆ ಪ್ರಪೋಸಲ್ ಎಲ್ಲ. ಬಾಕಿ ನೀವೆಲ್ಲ ಕೂಡ ಏನು ಜಗಳ ಆಗಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಆಗಿದೆ ಮೇಲೆ ಕೋರ್ಟಲ್ಲಿ ನಡ್ತಾ ಇದೆಯಾ? ಯಾವುದೇ ಕರ್ಕೊಂಬರ್ರಿ. ಮರ್ಡರ್ ಕೇಸು 22 ಆಗಿತ್ತು. ಕೇಳಿ ನಿಮಗೆ ಏನು ಇಷ್ಟ ಇದೆ? ಇಲ್ಲೇ ಇರ್ಲಿಕ್ಕೆ ಇಷ್ಟ ಇದೆಯಾ? ಇಲ್ಲೇ ಇರ್ಲಿಕ್ಕೆ ಇಷ್ಟ ಇದೆಯಾ? KGF ಅಲ್ಲಿ ಅಥವಾ ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟ ಇದೆ? ಹಾಂ, ಸೊ ಇರ್ಲಿಕ್ಕೆ ಇಷ್ಟ ಇದೆ, ಶಾಂತಿಯುತವಾಗಿ ಇರಬೇಕು. ಕಲಿಸ್ತೀನಿ ನಿಮಗೆ. ಸಬರೀಶ ಇಲ್ಲ ಬರ ಮುಂದೆ ಬರ. ಶಿವ ಅಲ್ಲ, ರೌಡಿ ಶಿವ. ನೀನು ನಿನ್ನ ಹೆಸರು ಏನು? ರೌಡಿ ಶಿವ. ಯಾಕೆ ರೌಡಿ ಶಿವ ಇದ್ದೀರಿ ನೀನು? ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಮದು ಸ್ವಂತ ನೀವು ರೌಡಿ ಇಲ್ಲ ಹಾಕಿ, ಆಮೇಲೆ ನಿಮ್ಮದು ನೋಡ್ತೀನಿ. ರೌಡಿ ಶಿವ ಯಾಕೆ ಕರ್ತೀನಿ ನಿಮಗೆ? ಯಾಕೆ ರೌಡಿ ಶಿವ ಕರ್ತಾರೆ? ಮೊದಲು ಅಲ್ಲಿ ಏರಿಯಾದಲ್ಲಿ ಮಾರ್ಕೆಟ್ ಇದೆಯಲ್ಲ ಸರ್, ಆ ಕಡೆ ಸ್ವಲ್ಪ ಗಲಾಟೆ ಮಾಡ್ತೀವಿ. ಯಾರು ಇವರಿಗೆ ರೌಡಿ ಶಿವ ಇರ್ತಾರೆ? ಈಗಿಲ್ಲ ಸರ್, ಈಗ ಇವನ್ನೇ ಹೊಡೆದಾಗ್ತದೆ ಸರ್. ಕಾರ್ತಿಕ್ ಹೆಸರು ಸರಿಯಾಗಿ ಇರಬೇಕು ನೀನು. ಕಾರ್ತಿಕ್ ಗಡಿಪಾರ ಆಗಿದೆ ಸರ್, ಗಡಿಪಾರನ ಸೆಷನ್ ಕೊಟ್ಟು ಹೋಗಿ ಸ್ಟ್ರೇಟ್ ತಗೊಂಡಿದ್ದೀನಿ ಸರ್. ठीक है नेक्स्ट ಮತ್ತೆ ಬೇರೆ ನೋಡಿ ಕೇಸಸ್ ಇದೆಯಾ? ಇಲ್ಲ ಸರ್, ಸರಿಯಾಗಿ ಇರಬೇಕು ನೀನು. ಹಾಂ, ಓಕೆ. ಹಾಂ, ಕ್ಲೋಸ್ ಆಗ್ತಿಲ್ಲ ಕೇಸ್ ಅನ್ನೋದಪ್ಪ. 23 ಸರ್, ಚೀಟಿಂಗ್ ಕೇಸ್. 23 ಸರ್, ಚೀಟಿಂಗ್ ಕೇಸ್ ಆಗಿದೆ ಸರ್. ಚೀಟಿಂಗ್ ಕೂಡ ಮಾಡಿದ್ದೀನಿ ನೀನು? 23 ನೀನು ಮತ್ತೆ ಯಾವುದೇ ಕೇಸ್ ಆಗಬಾರ್ದು ನಿಮ್ಮ ಮೇಲೆ, ಆದರೂ ನಿಮ್ಗೆ ಕಷ್ಟ ಆಗುತ್ತೆ. ಎಡ್ವಿನ್ ಯಾರು? ನೀನು ಅಪ್ಪನಲ್ಲಿ ಈಗ ನಿಮ್ಗೆ ಏನು ಸಮಸ್ಯೆ ಇದೆ? ಏನು ಸಮಸ್ಯೆ ನಿನಗೆ? ಏನು ಮಾಡ್ತೀನಿ ಈಗ? ಎಲ್ಲ ನೀವು ಜೊತೆಗೆಲ್ಲ ಪೇಂಟಿಂಗ್ ಕೆಲಸ, ಬೇರೆ ಏನು ಕೆಲಸ ಗೊತ್ತಿಲ್ಲ ನಿಮಗೆ? ಪೇಂಟಿಂಗ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ? ಯಾಕೆ ಎಷ್ಟು ಕೇಸ್ ನಿಮ್ಮ ಮೇಲೆ? ಎಷ್ಟಿದೆ ಆಯ್ತಾ? ಕೇಸ್ ಇತ್ತು 6. ಯಾವ ವರ್ಷದಲ್ಲಿ ಲಾಸ್ಟ್ ಆಗಿತ್ತು? 3 ವರ್ಷ. ಈಗ ಏನು ಸಮಸ್ಯೆ ಇದೆ ನಿಮಗೆ? ಹಾಂ, ಯಾಕೆ ಮತ್ತೆ ಯಾರಿಗೆ ಕೊಡ್ತೀರಾ ನೀನು? ನೀವು ನಿನ್ನ ಮೇಲೆ ಎಷ್ಟು ಕೇಸ್ ಇದೆ? 2 ಅಷ್ಟೇ? 2 ಇದೆ ಮೇಲೆ? 2 ಇದೆ ಸರ್. ಫ್ಯಾಮಿಲಿ 6 ಜನ ಇದ್ದಾರೆ ಸರ್. ನಿಮ್ಮದು ಫ್ಯಾಮಿಲಿದು ಪೂರ್ತಿ ನೀವು ಫೇಮಸ್ ಇದ್ದೀರಿ KGF. ಇನ್ನೂ ಸುಧಾರಣೆ ಆಗಬೇಕಲ್ಲ. ನೀವು ಕೂಡ ಸೇಮ್ ಫ್ಯಾಮಿಲಿ? ಇಲ್ಲ ಸರ್, ಬೇರೆ ಸರ್. ಹಾಂ, ಏನು ಸಮಸ್ಯೆ ಇದೆ? ಯಾಕೆ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಯಾಕೆ ಜನರಿಗೆ ಭಯ ಕೊಡ್ತೀರಿ ನೀವೆಲ್ಲ?
ಈಗ ಬರ್ತೀರಿ ಓಕೆ, ನೀವು ನೆಕ್ಸ್ಟ್ ಯಾವುದೇ ರೀತಿಯಿಂದ ಜನರಿಗೆ ತೊಂದರೆ ಕೊಡಬಾರ್ದು, ಭಯ ಕೊಡಬಾರ್ದು. ನೀವು ಶಾಂತಿಯುತವಾಗಿ ಇರ್ತೀರಿ, ನಾವು ಕ್ಲೋಸ್ ಕೂಡ ಮಾಡ್ತೀವಿ. ಬೇರೆ ಏನಾದ್ರು ಸಮಸ್ಯೆ ಇರುತ್ತೆ ನಿಮಗೆ ಯಾಕಂದ್ರೆ ನಮಗೆ ಇಮಿಡಿಯೇಟ್ಲಿ ಬನ್ನಿ, ನಾವು ಎಲ್ಲ ಸಹಾಯ ಮಾಡ್ತೀವಿ. ಕೋರ್ಟಲ್ಲಿ ಯಾವುದೇ ಹಿಯರಿಂಗ್ ಡೇಟ್ ಇರುತ್ತೆ ಅಲ್ಲಿ ಟೈಮಿಂದ ಹೋಗಬೇಕು. ನೀವೇನೇನು ತಪ್ಪು ಮಾಡಿದ್ದೀರಿ ಅಲ್ಲಿ ಕೋರ್ಟಲ್ಲಿ ಭಾಗಿಸಬೇಕು. ನೀವು ಏನಾದರೂ ಮಾಡಿದ್ದೀರಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ನೀವೆಲ್ಲ ಕೂಡ ಇವನು ಯಾರು ಪಕ್ಕದಲ್ಲಿ ಸುನಿಲ್ ನಮ್ಮ KGF ಜಿಲ್ಲಾ ಪೊಲೀಸ್ ಲಿಮಿಟಿಯಲ್ಲಿ ರೌಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ, ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದ್ರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು, ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸೆಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಆ್ಯಕ್ಟಿವ್ ಇದ್ದಾರೆ ಅವರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲ್ಗೆ ಕಳಿಸಿದ್ದೀವಿ. ಅವರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ, ಮತ್ತು ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರಿಗೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇದ್ರಿ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿ. ಯಾರು ಬರ್ತಾ ಇಲ್ಲ, ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರ್ಡನ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನು ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನು ಕೇಸ್ ಇಲ್ಲ, ಶಾಂತಿಯುತವಾಗಿ ಇರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದು more than 100 ರೌಡಿ ಸೀಟಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ, ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ. ನೀವು ಜನರಿಗೆ ಮತ್ತೆ ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಇದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು. ಮತ್ತೊಂದ್ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ಮ ಕೆಲಸ ಮಾಡಿ. ಮತ್ತೆ ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತೆ ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ಥರ ಎಲ್ಲ ನಿಮ್ಮದು ರೌಡಿ ಸೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಗುಂಡಾಗಿರಿ, ಇದನ್ನು ಮಾಡಬಾರ್ದು. ಯಾರ್ದು ರೌಡಿ ಸೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ, ಅವ್ರಿಗೆ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟರ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರ್ ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕಿದ್ರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತೆ ಕೆಲವು ರೌಡೀಸ್ ಏನ್ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗದಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಅಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಜನಕ್ಕೆ ಭಯ ಕೊಡ್ತೀರಿ,
ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದಿರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಓಕೆ, ಅಷ್ಟೇ ಮಾತಿರಿ. ನಾವು ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಆಫೀಸರ್ಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು.